ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ದಲಿತರ ಮೀಸಲಾತಿ ಕಸಿದ ಶಾಸಕ ಕೊತ್ತೂರು ಮಂಜುನಾಥ್ ದಲಿತರಿಗೆ ದ್ರೋಹ ಬಗೆದಿದ್ದಾರೆ. ಹೂವಳ್ಳಿ ಪ್ರಕಾಶ್. ವಾರ್ತೆಗಳ ವಿವರ. 2019ರಲ್ಲಿ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಎಂದು ಸುಳ್ಳು ದಾಖಲೆ ನೀಡಿ ಕೊತ್ತೂರು ಮಂಜುನಾಥ್ ಶಾಸಕರಾಗಿ ಸಂವಿಧಾನದ ನಿಯಮ ಉಲ್ಲಂಘನೆ ಮಾಡುವ ಮೂಲಕ ದಲಿತರ ಮೀಸಲಾತಿ ಕಸಿದು ದಲಿತ ಜನಾಂಗಕ್ಕೆ ದ್ರೋಹ ಬಗೆದಿದ್ದಾರೆ ಎಂದು ಕರ್ನಾಟಕ ದಲಿತ ಸಿಂಹ ಸೇನೆ ರಾಜ್ಯ ಅಧ್ಯಕ್ಷರಾದ ಹೂವಳ್ಳಿ ಪ್ರಕಾಶ್ ತಿಳಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಬುಧವಾರದಂದು ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮುಳಬಾಗಿಲು ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಸಿ ಸ್ಪರ್ಧಿಸಿದ್ದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ ನೀಡಿರುವುದು ಶೋಷಿತ ಸಮುದಾಯಗಳ ಹೋರಾಟಕ್ಕೆ ಸಂದ ಗೌರವವಾಗಿದೆ. ಹೈಕೋರ್ಟ್ ಆದೇಶದ ಪ್ರಕಾರ ಸರ್ಕಾರ ತಕ್ಷಣ ಕೊತ್ತೂರು ಮಂಜುನಾಥ್ ಶಾಸಕ ಸ್ಥಾನ ರದ್ದುಪಡಿಸಿ ದಲಿತ ಜನಾಂಗಕ್ಕೆ ನ್ಯಾಯ ಒದಗಿಸಿಕೊಡಬೇಕು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಮಾತನಾಡುವಾಗ ಪ್ರತಿ ಭಾಷಣದಲ್ಲಿ ಸಂವಿಧಾನ ಉಳಿಬೇಕು, ಸಂವಿಧಾನ ಉಳಿಸುತ್ತೇವೆ ಎಂದು ಮಾತನಾಡುತ್ತಾರೆ. ಆದರೆ ಸಂವಿಧಾನಕ್ಕೆ ವಿರುದ್ಧ ನಿಂತು ಶಾಸಕರಾಗಿರುವ ವ್ಯಕ್ತಿಯನ್ನೇ ಪಕ್ಷದಲ್ಲಿಟ್ಟುಕೊಂಡಿದ್ದಾರೆ. ಸಂವಿಧಾನ ವಿರೋಧ ವ್ಯಕ್ತಿಯನ್ನು ಗುಂಪಿನಲ್ಲಿಟ್ಟುಕೊಂಡರೆ ಸಂವಿಧಾನ ರಕ್ಷಣೆ ಎಲ್ಲಿ ಮಾಡುತ್ತಾರೆ? ಕೋಲಾರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಜನಾಂಗದ ಜನ ಜಾಸ್ತಿ ಇದ್ದು ಅವರಿಗೆ ಸಿಕ್ಕಬೇಕಾದ ಸೌಲಭ್ಯವನ್ನು ತೆಗೆದುಕೊಂಡು ಮತ್ತೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಜನರಲ್ ವಿಭಾಗದಲ್ಲಿ ನಿಂತು ಜಾತಿ ಹೇಳದೆ ಜನಗಳಿಗೆ ಯಾಮರಿಸಿ ಗೆದ್ದಿದ್ದಾರೆ. ಕೊತ್ತೂರು ಮಂಜುನಾಥ್ ಅವರಿಗೆ ನಿಜವಾಗಿಯೂ ಮಾನವೀಯತೆ ಇದ್ದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮತ್ತೆ ಜನರ ಮನ ಗೆದ್ದು ಚುನಾವಣೆ ಗೆದ್ದು ನಿಲ್ಲಲಿ ಎಂದು ತೋರಿಸಿದರು. ಜಾತಿ ಕದ್ದ ಪ್ರಕರಣದಲ್ಲಿ ದಲಿತ ಸಂಘಟನೆಗಳ ಧ್ವನಿ ಎತ್ತಿದಾಗ ಲೇಲೇಕರ್ ಶೂಗೆ ಹೋಲಿಕೆ ಜುಟ್ಟುಗಳು ಮಾತನಾಡಿದರೆ, ನಾನು ಸಮಾಧಾನ ಕೊಡುವುದಿಲ್ಲ, ದುಡ್ಡಿನಿಂದ ಏನು ಬೇಕಾದರೂ ಕೊಂಡುಕೊಳ್ಳುತ್ತೇನೆ ಎಂದು ಅಹಂನಿಂದ ಮಾತನಾಡಿದರು. ಇದೀಗ ಉಚ್ಚ ನ್ಯಾಯಾಲಯ ನೀನು ಬುಡುಗ ಜನಾಂಗದಲ್ಲ ಬೈರಾಗಿ ಜನಾಂಗ ಎಂದು ಆದೇಶ ಮಾಡಿದ್ದು, ಕೂಡಲೇ ಇವರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ದಲಿತ ಸಮಾಜಕ್ಕೆ ನ್ಯಾಯ ದೊರಕಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡರಾದ ದಲಿತ್ ನಾರಾಯಣಸ್ವಾಮಿ, ಸಾವುಕಾರ್ ಶಂಕರಪ್ಪ, ಜಿಲ್ಲಾ ಅಧ್ಯಕ್ಷ ಹನುಮಾನ್, ಶ್ರೀನಾಥ್, ಸದಾಶಿವ ಮುನಿರಾಜು, ಅರುಣಾ ಜಯ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಸೈಯದ್ ಪರ್ವೀಜ್ ಅಹಮದ್. ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಳ್ಳೆಯ ಮಹತ್ವವಾಗಿರತಕ್ಕಂಥ ತೀರ್ಪು ನೀಡಿ ರಾಜ್ಯ ಹೈಕೋರ್ಟ್ಗೆ ಆದೇಶವನ್ನು ಮಾಡ್ತಾ ಇದೆ. ಆದೇಶವನ್ನು ಮಾಡಿದ ನಂತರ ಒಳ್ಳೆಯ ಒಂದು ಸುದ್ದಿಯನ್ನು ಇಡೀ ಈ ಜನಾಂಗಕ್ಕೆ ತಲುಪ್ತೈತೆ. ಅದು ಸುಳ್ಳು ಜಾತಿ ಪ್ರಮಾಣ ಪತ್ರ. ಆತ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದಿರ್ತಕ್ಕಂಥದ್ದು ಬೈರಾಗಿ ಜಾತಿ ಮೂಲ. ಅವರು ಹೇಳ್ತಕ್ಕಂಥದ್ದು ಬುಡುಗ ಜಂಗಮ ಅಂತೇಳಿ. ಬುಡುಗ ಜಂಗಮ ಅಲ್ಲ, ಅವರು ಬೈರಾಗಿ ಜಾತಿಗೆ ಸೇರ್ತಕ್ಕಂಥ ವ್ಯಕ್ತಿ ಅಂತೇಳಿ ಒಂದು ಮಹತ್ವವಾಗಿರ್ತಕ್ಕಂಥ ತೀರ್ಪು ನೀಡಿ ಕೊಡ್ತಾ ಇದೆ. ಆ ಒಂದು ತೀರ್ಪು ನಮಗೆ ಒಳ್ಳೆಯ ಸಂತಸ ಸುದ್ದಿ. ಈ ವಿಚಾರದಲ್ಲಿ ಅನೇಕ ಹೋರಾಟಗಳು ಸಹ ನಾವು ಮಾಡಿದ್ದೀರಿ. ಹೋರಾಟಗಳಿಗೆ ಇವತ್ತೇನ ಜಯ ಸಿಕ್ಕಂತ ಹೇಳಿದ್ರೆ, ಮಂಜುನಾಥ್ ಅವರು ಪಡ್ಕೊಂಡಿರ್ತಕ್ಕಂಥ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಇವತ್ತು ನಮ್ಮ ಘನವಂತ ರಾಜ್ಯ ಸರ್ಕಾರ ಪರಿಗಣಿಸಿ ಆದ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಆದಮೇಲೆ ಏನು ಶಾಸಕರಾಗಿ ಅನುಭವಿಸಿದಾರೋ ಅದನ್ನೆಲ್ಲ ಇವರು ವಾಪಸ್ ಪಡ್ಕೋಬೇಕು. ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗಬೇಕು. ಇದರ ಜೊತೆಗೆ ಶಾಸಕ ಸ್ಥಾನವನ್ನು ರದ್ದು ಮಾಡಬೇಕಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಅಹವಾಲಾಗುತ್ತಿದೆ. ಜೊತೆಗೆ ಈ ಒಂದು ಪಕ್ಷದಲ್ಲಿ ಅವರು ಏನಾನ ಮಾಡಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಸಂಘ ಸಂಸ್ಥೆಗಳಿರ್ತಕ್ಕಂಥವರೆಲ್ಲ ವಿಧಾನಸೌಧಕ್ಕೆ ಕಾನೂನಿಗೆ ವಿಚಾರವನ್ನು ನಾವೆಲ್ಲ ಹಮ್ಮಿಕೊಳ್ತೀವಿ ಅಂತಕ್ಕಂಥದ್ದು ನಮ್ಮ ಒಂದು ಸಂಘಟನೆಯ ಬೇಡಿಕೆ ಆಗೈತೆ. ನಾವು ಏನು ಇವತ್ತು ದಿವಸ ಮೀಸಲಾತಿಯಲ್ಲಿ ನಮಗೆ ಸಿಗಬೇಕಿರತಕ್ಕಂಥ ಸವಲತ್ತನ್ನ ಅವರು ದುರುಪಯೋಗಪಡಿಸಿಕೊಂಡು ಇವತ್ತು ನಮಗೆ ವಂಚನೆ ಮಾಡಿದ್ದಾರೆ. ಮಂಜುನಾಥ್ ಅವರು ದಯವಿಟ್ಟು ರಾಜ್ಯ ಸರ್ಕಾರ ಅವರನ್ನು ಕಂಕಳಿಗೆ ಹಾಕಿಕೊಂಡು ಹೋಗ್ತಕ್ಕಂಥದ್ದು ಎಷ್ಟು ಸರಿಯೋ ಅಂತಕ್ಕಂಥದ್ದನ್ನ ಇವತ್ತು ಇಡೀ ನಮ್ಮ ದಲಿತರಿಗಾಗಿರ್ತಕ್ಕಂಥ ಅನ್ಯಾಯನ ನಾವು ರಾಜ್ಯ ಸರ್ಕಾರವನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀರಿ. ರಾಜ್ಯ ಸರ್ಕಾರ ಒಂದು ಪಕ್ಷದಲ್ಲಿ
ನಮಗೆ ಸಿಗ್ಬೇಕಂತಕ್ಕಂಥ ಮೀಸಲಾತಿ ಪಡಿಸ್ಕೊಂಡಿರ್ತಕ್ಕಂಥ ಮಂಜುನಾಥ್ ಅವ್ರ ಮೇಲೆ ಕ್ರಮ ಕಾನೂನು ರೀತಿಯಲ್ಲಿ ಕೋರ್ಟ್ ಕೊಡ್ತಕ್ಕಂಥ ಡೈರೆಕ್ಷನ್ ಮೇಲೆ ಕ್ರಮ ಕೈಗೊಳ್ಳುವ ಪಕ್ಷದಲ್ಲಿ ಈ ಸರ್ಕಾರ ಹೊಣೆಗಾರಿಕೆ ಸರ್ಕಾರವನ್ನು ಇವತ್ತು ಅವ್ರನ್ನ ಭುಜದ ಮೇಲೂ ಕಂಕಣಲ್ಲೂ ಕೂಡಿಸ್ಕೊಳ್ಳೋ ಕೆಲಸ ಮಾಡಬಾರ್ದು. ಯಾಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಂವಿಧಾನ ರಕ್ಷಣೆ ಮಾಡ್ತೀನಿ, ಸಂವಿಧಾನನೇ ನನ್ನ ಜೀವ, ಸಂವಿಧಾನಕ್ಕೋಸ್ಕರ ನಾನು ಉಸಿರು ನೀಡ್ತೀನಿ ನಾನು ಅನ್ನತಕ್ಕಂಥ ಒಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವರನ್ನು ವಜಾಗೊಳಿಸಬೇಕು. ಅನರ್ಹವಾಗಿರ್ತಕ್ಕಂಥ ಕೋರ್ಟ್ನ ಅವರು ನ್ಯಾಯಾಲಯನ ಗೌರವ ಕೊಟ್ಟು ಅವ್ರ ಗೌರವ ಕಾಪಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಏನಿವತ್ತು ಕೊತ್ತೂರು ಮಂಜುನಾಥ್ ಅವರು ಜಾತೀಕೃತ ಪ್ರಕರಣದಲ್ಲಿ ಅಪರಾಧಿಯಾಗಿದ್ದರು. ಆ ಪ್ರಕರಣದ ಅನುಮೋದನೆಯಿಂದ ಕರ್ನಾಟಕ ದಲಿತ ಸಂಘಟನೆಗಳ ಹಂತವಾಗಿ ಹೋರಾಟ ಮಾಡಿದ್ರು. ಅದಕ್ಕೆ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಒಂದು ಪದ ಬಳಸಿದ್ರು, ಹೋರಾಟ ಮಾಡಿ ಆ ಜುಟ್ಟುಗಳಿಗೆಲ್ಲ ನನ್ನ ದುಡ್ಡಿನಿಂದ ಏನ್ ಬೇಕಾದ್ರೂ ಕೊಂಡ್ಕೊಂತೀನಿ ಅಂತ ಹಾವನಿಂದ ಮಾತಾಡಿದ್ರು ಕೊತ್ತೂರು ಮಂಜುನಾಥ್ ಅವರು. ಇವತ್ತು ಸರ್ವೋಚ್ಚ ನ್ಯಾಯಾಲಯ ಏನು ಎಲೆಕ್ಷನ್ ಪಿಟಿಷನ್ ವಜಾ ಮಾಡಿದ್ರು. ಅಪ್ಲಿಕೇಶನ್ ಏನು ಜಾಗೃತಿ ಸಂದೇಶ ಕೂಡ ಅಪೀಲ್ ಬಂದಿತ್ತು. ಈಗ 2023ರಲ್ಲಿ ಆ ಪ್ರಕರಣ ವಜಾಗೊಂಡಿದೆ. ನೀನು ಬುಡುಗ ಜಂಗಮ ಅಲ್ಲ, ನೀನು SC ಬರೋದಿಲ್ಲ, ನೀನು ಬೈರಾಗಿ ಜಾತಿಗೆ ಸೀಮಿತ ಅಂತ ಆದೇಶ ಮಾಡಿದ್ದಾರೆ. ಆದೇಶ ಮಾಡಿ ಉಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿ ಅವರ ಅಪರಾಧಿ ಅಂತ ಘೋಷಣೆ ಮಾಡಿದಾದ್ಮೇಲೆ ಅವ್ನು ಶಿಕ್ಷೆ ಆಗ್ಬೇಕಾಗಿತ್ತು. ಯಾಕೆ ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಈಗಿನ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಪಾಯಿಂಟ್ ಇಟ್ಟು ಇವತ್ತು ಅವ್ರದೇ ಸರ್ಕಾರ ಸಿದ್ದರಾಮಯ್ಯನವರು ಮತ್ತೆ KPCC ಅಧ್ಯಕ್ಷರಾದಂತ DK ಶಿವಕುಮಾರ್ ಒಂದು ಮಾತಾಡ್ತಾರೆ, ಸಂವಿಧಾನ ಉಳಿಬೇಕು, ಸಂವಿಧಾನ ಉಳಿಸ್ತೀವಿ ಅಂತಾರಲ್ಲ. ಸಂವಿಧಾನ ವಿರುದ್ಧವಾದಂತ ಶಾಸಕರನ್ನ ನೀವು ಗುಂಪಿನಲ್ಲಿ ಸೇರಿಸಿಕೊಂಡು ಸಂವಿಧಾನವನ್ನ ರಕ್ಷಣೆ ಮಾಡೋ ಕೆಲಸ ಎಲ್ಲಿ ಮಾಡ್ತೀರಿ? ನಾನು ಹೇಳೋದು ಸಿದ್ದರಾಮಯ್ಯನವರಿಗೆ, ಶಾಸಕ ಜಾತೀಕೃತ SCಗಳ ಪಾಪ್ಯುಲೇಷನ್ ಜಾಸ್ತಿ ಇದ್ರು ಕೂಡ ಕೋಲಾರ ಜಿಲ್ಲೆಯಲ್ಲಿ SCಗಳು ಸಲ್ಲಬೇಕಾದಂತ ಸೌಕರ್ಯವನ್ನ ಕಸಿದುಕೊಟ್ಟಂತ ಒಬ್ಬ ಮಾಜಿ ಶಾಸಕ ಆಗಿದ್ದ ಕೊತ್ತೂರು ಮಂಜುನಾಥ್ ಅವರು ಕೋಲಾರಲ್ಲಿ ಜನರಲ್ ಆಗಿ ಗೆದ್ರು. ಜನರಲ್ ಗೆದ್ದಾಗ ಜಾತಿ ಹೇಳಿಲ್ಲ, ನೀನು ಜನರಿಗೆ ಯಾಮಾರಿಸಿ ಇವತ್ತು ಶಾಸಕನಾಗಿದ್ದೀಯಾ. ಇವತ್ತು ಸುಪ್ರೀಂ ಕೋರ್ಟ್, ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಏನು ಆದೇಶ ಕೊಟ್ಟಿದ್ದಾರೆ ಆ ಆದೇಶವಾಗಿ ನೀನು ಬದ್ಧತೆ ಇರಬೇಕಾದ್ರೆ, ಲೇಖಕರ್ ಶಿವಕ್ಕೆ ಗೌರವ ನೀನು ಕೊಟ್ಟಿದ್ದೆ ಆದ್ರೆ ನೀನು ಗಂಡಸ್ತಾನ ಅಂತ ಹೇಳ್ತೀಯಲ್ಲ, ಅದು ಫಸ್ಟ್ ಕೂಡಲೇ ರಾಜೀನಾಮೆ ಕೊಟ್ಟು ಕೋಲಾರ ಜನರಿಂದ ವಿಶ್ವಾಸ ಪಡಿತೀನಿ, ವಿಶ್ವಾಸದಲ್ಲಿ ಅಂತ ಹೇಳ್ತೀವಿ, ಬಬ್ಬೆ ಹೊಡಿತೀಯಲ್ಲ. ಶಾಸಕ ಕೊತ್ತೂರು ಮಂಜುನಾಥ್ ಅವರೇ, ನೀವು ಘನತೆ ಏನಾದ್ರು ಇದ್ರೆ, ಮಾನ ಮರ್ಯಾದೆ ಏನಾದಿದ್ರೆ, ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನಕ್ಕೆ ಗೌರವ ಕೊಡಂಗಿದ್ರೆ ರಾಜೀನಾಮೆ ಕೊಟ್ಟು ನೀನು ಅವಾಗ ನೀನು ಚುನಾವಣೆಗೆ ಬಂದು ಗೆದ್ದು ತೋರಿಸಿದ್ರೆ ಅವತ್ತು ಒಪ್ಕೊಳ್ತೀನಿ ನೀನು ಗಂಡಸು ಅಂತ. ಅಂದಾಗಂಟ ನೀನು ಜಾತೀಕೃತ ಪ್ರಕರಣದಲ್ಲಿ ಅಪರಾಧಿ ಆಗಿದೆಯಾ, ನಿನಗೆ ಶಿಕ್ಷೆ ಆಗ್ಬೇಕು. ಏನು ರಾಜ್ಯಪಾಲರನ್ನ ಭೇಟಿ ಮಾಡ್ತೀವಿ, ಎಲ್ಲಾ ಸರ್ಕಾರ ಕ್ರಮ ಕೈಗೊಳ್ಳಂದ್ರೆ ನಾವು ಕೂಡ ಇನ್ನೊಂದು ಕೇಸನ್ನು ಹಾಕ್ಬೇಕಾಗ್ತದೆ. ಅದರಿಂದ ಕುಲಂಕುಷ ಪರಿಶೀಲನೆ ಮಾಡಿ ಸರ್ಕಾರ ಇವತ್ತು ಬೇಸರತ್ತಾಗಿ ಆಗ ನಕಲಿ ಜಾತಿ ಕದ್ದಂತ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಕೊತ್ತೂರು ಮಂಜುನಾಥ್ ಅವರನ್ನ ಕೂಡಲೇ ವಜಾಗೊಳಿಸಿ ನಮಗೆ ದಲಿತರಿಗೆ, ದಲಿತ ಕುಟುಂಬಗಳಿಗೆ, ದಲಿತ ಮುಖಂಡಗಳಿಗೆ ನೀವು ಎಲ್ರಿಗೂ ನ್ಯಾಯ ಕೊಟ್ಟು ಕಾಪಾಡದೆ ಅವತ್ತು ಸಂವಿಧಾನಬದ್ಧವಾಗಿ ಸರ್ಕಾರ, ಕರ್ನಾಟಕ ಸರ್ಕಾರ ನಡ್ಕೊಳ್ತಾ ಇದೆ ಅಂತ ಹೇಳ್ತೀನಿ. ಅದರಿಂದ ಈ ಪ್ರಕರಣವನ್ನ ಸರ್ಕಾರಕ್ಕಾಗಿರೋದು ಕೂಡಲೇ ಪರಿಶೀಲನೆ ಮಾಡಿ ತುರ್ತಾಗಿ ಅವನು ಶಾಸಕ ಸ್ಥಾನದಿಂದ ವಜಾ ಮಾಡಿ ಅವನಿಗೆ ಶಿಕ್ಷೆ ಮಾಡಿದ್ರೆ ಇವತ್ತು ನಾವೆಲ್ಲರೂ ಕೂಡ ನಿಮ್ಮ ಸರ್ಕಾರದ ಪರವಾಗಿರ್ತೀವಿ ಅಂತ ಹೇಳಿ ಏನು ಕರ್ನಾಟಕ ದಲಿತ ಸಂಘಟನೆ ಒಕ್ಕೂಟ ಇವತ್ತು ಏನು ಪ್ರೆಸ್ ಮೀಟ್ ಮಾಡಿ ರಾಜ್ಯಪಾಲರು ಕಾಣೋದಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲಾ ಮುಖಂಡರು ಭಾಗಿಯಾಗಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೀವಿ ಅಂತ ಹೇಳಿ ಜೈ ಭೀಮ್, ಜೈ ಭಾರತ್.